ಕೊಡಬೇಕಾಗಿ ಬರುತ್ತದೋ ಶಿವನೇ ಬಂದ. ಅಯ್ಯೋ ಅನೇಕ ಚಿತ್ತದಿಂದ ನನ್ನನ್ನು ನೋಡ್ತಾ ಇದ್ದಾರೆ. ನಾಚಿಕೆ ಆಗುತ್ತಾ ಇದೆ ಸ್ವಾಮಿ, ನಾಚಿಕೆ ಆಗುತ್ತಾ ಇದೆ. ಹೋಗಿ ಬಯಸಿದ್ದು ಹಾಲು, ಬೆಳಿಗ್ಗೆ ಕೊಟ್ಟದ್ದು ಹಾಲು. ಇವರ ನಡೆಯನ್ನು ವರ್ಣಿಸಲು ಅಸದಾಳ. ಇವರ ರೂಪ ಆ ಮನ್ಮಥರಿಗಿಂತಲೂ ನುರ್ಮಡಿ ಚೆಲುವ. ಆಹಾ, ನಾನೇ ಅವರೊಳಗೆ ಮಾತಾಡುತ್ತಿಲ್ಲ, ಅವರಲ್ಲಿ ಮಾತಾಡಬೇಕಲ್ಲ. ಹೆಣ್ಣು ಮಕ್ಕಳು ಮನಸ್ಸಿನ ಭಾವನೆಯನ್ನು ಹೇಳಲೇಬೇಕು. ಪ್ರತಿಕ್ರಿಯೆ ಇದೆ, ಪ್ರತಿಕ್ರಿಯೆ ಇದೆ. ಓ ಸುಂದರ, ಯಾರು? ನಾ ಸುಂದರ ಅಂತ ನೀ ಕಂಡುಕೊಂಡೆ. ಹೌದು, ನೀನು ಸುಂದರಿ. ಒಪ್ಪುವವರು ಒಪ್ಪುವುದಿದ್ರೆ ನಮ್ಮ ಆಕ್ಷೇಪವೇ. ಓ ಪ್ರಾಣಕಾಂತ, ನಾನು ಪ್ರಾಣಕಾಂತೆ. ಯಾರಿಗೆ? ಇಲ್ಲ, ಹಾಗೆಲ್ಲ ಇಲ್ಲ. ನಾನು ಏಕಪತ್ನಿ ಹೇಳುವುದೆಲ್ಲರೂ ಹಾಗೆ, ನಾನು ಹಾಗೆ ಅಲ್ಲಿಲ್ಲ ಎಂಬುದಾಗಿ. ನನ್ನ ಜೀವನದಲ್ಲಿ ನಾ ಇಷ್ಟರವರೆಗೂ ಅದನ್ನು ಪಾಲಿಸಿದ್ದೇನೆ. ಇನ್ನು ಪಾಲಿಸುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ಹೇಳುವುದು. ಮುಂದೆಯೂ ಆತ್ಮಸಾಕ್ಷಿಯಾಗಿ ಪಾಲಿಸ್ತೇನೆ. ಓಹೋ, ಏಕಪತ್ನಿ ವ್ರತ ಹೇಳುವುದಕ್ಕೆ ಅವರು ಹೇಳ್ತಾರೆ. ಏಕಪತ್ನಿ ವ್ರತ. ಅಯ್ಯ, ಹೇಳುವುದಕ್ಕೆ ಏನು ಬೇಕಾದ್ರೂ ಹೇಳಬಹುದು. ಹೇಳುವ ಹಾಗೆ ನಡೆಯುವ ಹಾಗುಂಟ. ಕೆಲವು ಸಲ ತಪ್ಪುವುದುಂಟು. ಕಾಲ ಕರ್ಮ ಕಾರಣವಾಗುತ್ತದೆ. ಓ ಮನ್ಮಥ, ಯಾರು? ಸರಿ, ನೀನು ರತಿಯಾದರೇನಂತೆ? ರತಿ ಆಗುತ್ತಿದ್ರೆ ಆಗುವ ಆಕ್ಷೇಪ ಇಲ್ಲ. ಅಯ್ಯೋ, ನಿನ್ನನ್ನು ನೋಡಿದ ಮೇಲೆ ನನ್ನ ಶರೀರದಲ್ಲಿ ಯಾಕೋ ಏನು ಒಂದು ತರ ಬದಲಾವಣೆ, ಪರಿವರ್ತನೆ. ಬಹುಶಃ ಪ್ರಕೃತಿಯ ದೋಷ ಇರಬೇಕು. ಆಗಿದ್ದರೂ ಬಹುದು. ಅದು ಹೇಗೆ? ಚಾಲಿ ಚಾಲಿ, ಬಿಸಿ ಬಿಸಿ, ಯಾಕೆ ಏನು ಹೇಗೆಂಬುದಾಗಿ ಆಲೋಚನೆ ಮಾಡಿದ್ದೇನೆ. ಏನು? ಎಲ್ಲದಕ್ಕೂ ಕಾರಣ ನೀನೇ. ಅಂದ್ರೆ ಅರ್ಥ ಆಗಲಿಲ್ಲ ನಿನ್ನ ವಕ್ರಮ. ಅಯ್ಯ, ನಿನ್ನ ಹೆಸರು ಶೂರ್ಪಣಖ. ನಿನ್ನ ಕೈಯ ಉಗುರು ನೋಡುವಾಗ ಗೊತ್ತಾಗುತ್ತದೆ. ಓಹೋ, ಹೆಣ್ಣು ಮಕ್ಕಳು ಯಾವಾಗ ಉದ್ದ ಉದ್ದ ಉಗುರು ಬಿಡುತ್ತಾರೋ ನಮ್ಮ ಮನುಷ್ಯರಲ್ಲಿ ಅದರಷ್ಟು ದೊಡ್ಡ ದೋಷ ಬೇರೆ ಯಾವುದೂ ಇಲ್ಲ. ಅಯ್ಯ, ಮುಂದೆ ಪ್ರಯೋಜನಕ್ಕೆ ಬಂದರೆ ಆಲೋಚನೆ ಮಾಡು. ಅಲ್ಲ, ನಿನಗೆ ಪ್ರಯೋಜನಕ್ಕೆ ಬಂದಿತ್ತು, ನಿಮ್ಮ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ. ನಮಗೆ ಅಯ್ಯ, 15 ವರ್ಷ ದಾಟಿ 16ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ವರ್ಷದ ಹೆಣ್ಣು ಮಕ್ಕಳಿಗೆ ಏನು ಬೇಕು? 15 ಕಳೆದ ನಂತರ 16 ಸೇರ್ಬೇಕು. ಏನಯ್ಯ, 16 ವರ್ಷಕ್ಕೆ ಸೇರಬೇಕು. ಸೇರ್ಬೇಕು. ಅಯ್ಯ, 16 ತುಂಬಿದ ನಾನು ಯಾಕೋ ನಿನ್ನ ದೇಹವನ್ನು ನೋಡಿ ಮರುಳಾದೆ. ನಿನಗೆ ಇನ್ನೂ ಮದುವೆ ಆಗಲಿಲ್ಲ. ಹಾಗಿದ್ದರೆ ನಿನಗೊಂದು ವ್ಯವಸ್ಥೆ ಆಗಬೇಕು. ವ್ಯವಸ್ಥೆ ಆಗಬೇಕು. ಪ್ರಾಯಕ್ಕೆ ಬಂದಿರುವಂತಹ ನೀನು ಈ ಕಾಡಿನಲ್ಲಿ ಬಂದು ನನ್ನಲ್ಲಿ ಯಾಚಿಸಿದ ಮೇಲೆ ನಿನಗೊಂದು ವ್ಯವಸ್ಥೆ ನಾವು ಮಾಡಲೇಬೇಕು.